ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪ್ರತಿ ಮನುಷ್ಯ ತಾನು ಜೀವನದಲ್ಲಿ ಸುಖವಾಗಿರಬೇಕು ಅಂತ ಹೇಳುವ ಬಯಕೆಯಿಂದ ತನ್ನನ್ನು ನಾನಾ ವಿಧವಾದ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ಆದರೆ ಈ ದಾರಿಯಲ್ಲಿ ಸಾಗುವಾಗ ಮನುಷ್ಯನಿಗೆ ಸಿಗುವ ಸುಖಕ್ಕಿಂತ ದುಃಖಗಳು, ಕಷ್ಟಗಳು ಜಾಸ್ತಿಯಾಗಿರುತ್ತದೆ. ಮತ್ತು ಅಪರೂಪಕ್ಕೆ ಸಿಗುವಂತಹ ಸುಖಗಳು ಕೂಡ ಶಾಶ್ವತವಾಗಿ ಇರಲ್ಲ, ಬಂದು ಹೋಗುತ್ತದೆ. ಇದಕ್ಕೆ ಕಾರಣ ತನ್ನ ಬಗ್ಗೆ ಸರಿಯಾದ ಪರಿಚಯ ಇಲ್ಲದೆ ಇರುವುದು. ನಮಗೆ ನಾನು ಅಂತ ಹೇಳಿದರೆ ಏನು ಗೊತ್ತಿಲ್ಲ. ಇದರ ಬಗ್ಗೆ ಎಷ್ಟು ಅಜ್ಞಾನ ಹೇಳಿದರೆ ನಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲ ಹೇಳುವ ವಿಷಯವೂ ಕೂಡ ಗೊತ್ತಿಲ್ಲ. ಅಂದರೆ ವಿ ಆರ್ ಇಗ್ನೊರೆಂಟ್ ಆಫ್ ಅವರ್ ಇಗ್ನೊರೆನ್ಸ್ ಆ್ಯಂಡ್ ವಿ ಆರ್ ಪ್ರೌಡ್ ಆಫ್ ಅವರ್ ಇಗ್ನೊರೆನ್ಸ್. ಇದರಿಂದಾಗಿ ನಾವು ನಿದ್ರೆಯಲ್ಲಿ ಬರುವಂತಹ ದುಃಖದ ಸ್ಪರ್ಶ ಇಲ್ಲದ ಶಾಶ್ವತವಾದ ಸುಖವನ್ನು ಎಚ್ಚರದಲ್ಲಿ ಪಡೆಯುವುದಿಲ್ಲ. ಈ ಅಜ್ಞಾನಕ್ಕೆ ಕಾರಣ ನಾವೆಲ್ಲರೂ ಕೂಡ ಈ ಲೋಕಕ್ಕೆ ಬರುವಾಗ 15 ಬೇಲಿಗಳಿಂದ ಆವೃತವಾಗಿ ಹುಟ್ಟಿದ್ದೇವೆ. ಜೀವನದ ಉದ್ದೇಶ ಅಂತ ಹೇಳಿದರೆ ಈ 15 ಬೇಲಿಗಳನ್ನು ಗುರುತಿಸಿ ಅದರಿಂದ ಆಚೆ ಇರುವ ಆತ್ಮತತ್ವ ಅಂದರೆ ನಮ್ಮ ಚೇತನವನ್ನು ಗುರುತಿಸಿ ಅದರ ಸಾಧನೆಗೆ ಬೇಕಾದ ಹಾಗೆ ನಡೆದುಕೊಳ್ಳುವುದು. ನಾನು ಹೇಳಿದರೆ ದೇಹ ಎಂಬ ಭಾವನೆಯಿಂದ ನನ್ನ ದೇಹ ಚೆನ್ನಾಗಿ ಇದ್ದರೆ ನಾನು ಸುಖಿ ಅಂತ ಹೇಳುವ ಕಲ್ಪನೆ ಬಂತು. ಅದಕ್ಕೆ ನಮ್ಮ ಚಪ್ಪಲ್ ಶೂಗಳಿಂದ ಹಿಡಿದು ಕೂದಲಿಗೆ ಹಾಕುವಂತಹ ಶಾಂಪು ತನಕ ನಾವು ಅಧಿಕ ಸಮಯ ಸಂಪತ್ತನ್ನು ಕೊಡುತ್ತೇವೆ. ನಾವು ಇರುವ ಮನೆ, ಮಲಗಿಕೊಳ್ಳುವ ಬೆಡ್, ಚೇರ್ ಎಲ್ಲವೂ ಕೂಡ ಮುಖ್ಯವಾಗಿ ಹೋಗುತ್ತದೆ. ಯಾಕೆ ಹೇಳಿದರೆ ದೇಹದ ಮೇಲೆ ಇರುವ ಅಟ್ಯಾಚ್ಮೆಂಟ್ನಿಂದಾಗಿ. ಅದೇ ರೀತಿ ಮನಸ್ಸು ಹೇಳಿದರೆ ನಾನು ಅಂತ ಹೇಳುವ ಭಾವನೆ ಬಂತು. ಅದರಿಂದಾಗಿ ನಮ್ಮ ಮನಸ್ಸಿಗೆ ನೋವಾಗಬಾರದು, ಹಾಗಾದರೆ ನನ್ನ ಮನಸ್ಸಿಗೆ ಬಂದಂತೆ ಇರುವುದು ನನಗೆ ಸುಖ ಅಂತ ಹೇಳುವ ತಪ್ಪು ಕಲ್ಪನೆ ಬಂತು. ಸೊ ಮನಸ್ಸಿಗೆ ವಿರುದ್ಧವಾಗಿ ನಾವು ನಡೆಯಲ್ಲ. ನಿಜವಾಗಿ ಮನಸ್ಸು ಹೇಳಿದರೆ ನಾನಲ್ಲ. ಶಾಸ್ತ್ರದ ಪ್ರಕಾರ ಅಂತರಂಗ ಪ್ರಪಂಚ ಅಂತ ಹೇಳಿದರೆ ಕೇವಲ ಮನಸ್ಸಲ್ಲ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಈ 4 ಬೇಳೆಗಳ ಆಚೆ ಇರುವುದು ಚೇತನ. ಇವೆಲ್ಲದರ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ನಾವು ವಿಸ್ತಾರವಾಗಿ ನೋಡಿದ್ದೇವೆ. ಕೇಳಲಿಲ್ಲಂತಿದ್ದರೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೇವೆ, ಕೇಳಿ ಬಂದರೆ ಉತ್ತಮ. ಇವತ್ತು ನಾವು ಮನಸ್ಸಿನ ಬಗ್ಗೆ ಯಥಾಶಕ್ತಿ ಚಿಂತನೆ ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ನಾವು ಭಾರತೀಯ ಮನಃಶಾಸ್ತ್ರ, ಸ್ಪಿರಿಚುವಲ್ ಸೈಕಾಲಜಿ ಇದರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ಕೊನೆಯ ತನಕ ಸಾಧ್ಯವಾದಷ್ಟು ಏಕಾಗ್ರತೆಯಿಂದ ಕೇಳಿ ಅಂತ ವಿನಂತಿ. ಮನುಷ್ಯನ ಜೀವನದಲ್ಲಿ ಮನಸ್ಸು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ನಮ್ಮ ಜ್ಞಾನೇಂದ್ರಿಯಗಳು ವಿಷಯಗಳನ್ನು ಗ್ರಹಣ ಮಾಡಬೇಕಂತಿದ್ರೆ ಮನಸ್ಸು ಕೊಟ್ಟರೆ ಮಾತ್ರ ಆಗ್ತದೆ, ಇಲ್ಲದಿದ್ದರೆ ಜ್ಞಾನೇಂದ್ರಿಯಗಳು ಕೆಲಸ ಮಾಡಲ್ಲ. ಈಗ ಪ್ರವಚನ ಕೇಳುವಾಗ ಕೇವಲ ಕಿವಿ ಇದ್ದರೆ ಸಾಕಾಗಲ್ಲ, ಮನಸ್ಸು ಇದ್ದರೆ ಮಾತ್ರ ಕಿವಿ ವಿಷಯವನ್ನು ಗ್ರಹಣ ಮಾಡುತ್ತದೆ. ಅದೇ ರೀತಿ ಕಣ್ಣಿನಿಂದ ಓದುವುದು, ಆದರೆ ಮನಸ್ಸು ಕೊಟ್ಟು ಓದಿದರೆ ಮಾತ್ರ ನಮಗೆ ಅರ್ಥ ಆಗ್ತದೆ, ವಿಷಯ ಒಳಗೆ ಹೋಗ್ತದೆ. ಹೀಗೆ ಪ್ರತಿಯೊಂದು ಜ್ಞಾನೇಂದ್ರಿಯವೂ ಕೂಡ ಕೆಲಸ ಮಾಡುವುದು ಮನಸ್ಸು ಇದ್ದಾಗ ಮಾತ್ರ. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಹೇಳುವಾಗ ಮನಸ್ಸಿಟ್ಟು ಓದು ಅಂತ ನಾವು ಹೇಳ್ತೇವೆ. ಮನಸ್ಸಲ್ಲಿ ಏನನ್ನೋ ಯೋಚನೆ ಮಾಡುತ್ತಾ ಓದಿದರೆ, ಕೇಳಿದರೆ ವಿಷಯಗಳು ಒಳಗೆ ಹೋಗಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುವ ವಿಷಯ ಶ್ರೋತವ್ಯಂ ಮಂತವ್ಯಂ ನಿಧಿಧ್ಯಾಸನಂ. ಯಾವುದೇ ವಿಷಯವನ್ನು ನೀನು ತಿಳಿಯಬೇಕಂತಿದ್ರೆ ಕೇವಲ ಕೇಳಿದರೆ ಸಾಕಾಗಲ್ಲ, ಮೊದಲು ಕೇಳಬೇಕು. ಕೇಳಿದ ನಂತರ ಅದನ್ನು ಮನನ ಮಾಡಬೇಕು. ಮನನ ಮಾಡಿದ ನಂತರ ಆ ವಿಷಯದಲ್ಲಿ ಕಾನ್ಸಂಟ್ರೇಷನ್, ಏಕಾಗ್ರತೆ ಮಾಡಬೇಕು. ಆವಾಗ ನಿನಗೆ ಆ ವಿಷಯ ಹೊಳೆಯುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸರಿ, ಇನ್ನು ಮನಸ್ಸನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು? ಮನಸ್ಸು ಬಹಳ ಮುಖ್ಯ ಅಂತ ಗೊತ್ತಾಯಿತು, ಆದರೆ ನಿಯಂತ್ರಣ ಯಾವ ರೀತಿ ಮಾಡಬೇಕು? ಈಗ ಮನಸ್ಸನ್ನು ಗೆಲ್ಲಬೇಕಂತಿದ್ರೆ ಮನಸ್ಸಿನ ಕ್ವಾಲಿಟಿ ಗೊತ್ತಿರಬೇಕು. ಒಬ್ಬ ಮನುಷ್ಯ
ಆನೆಯನ್ನು ಪಳಗಿಸಬೇಕಂತಿದ್ದರೆ ಮೊದಲು ಆನೆಯ ಲಕ್ಷಣಗಳನ್ನು ತಿಳಿಯಬೇಕು. ಆ ನಂತರ ಆನೆಯನ್ನು ಪಳಗಿಸಲಿಕ್ಕೆ ಪ್ರಯತ್ನ ಮಾಡಬಹುದು. ಇಲ್ಲದಿದ್ದರೆ ಆನೆಯ ಕಾಲಿನ ತುಳಿತಕ್ಕೆ ಸಿಕ್ಕಿ ಇವನು ನಾಶ ಆಗಬಹುದು. ಅದೇ ರೀತಿ ಮನಸ್ಸನ್ನು ಗೆಲ್ಲುವ ಮೊದಲು ಮನಸ್ಸಿನ ಪರಿಚಯವನ್ನು ನಾವು ಮಾಡಿಕೊಳ್ಳಬೇಕು.